ಇಬ್ರು ಮೇಲೆ ಕೂತಿದ್ರು, ಒಬ್ಬ ಸುಟ್ಟೋಗಿದ್ದಾನಂತೆ ಪಾಪ. 5 ಜನ ಇದ್ರು ಮೇಲೆ, 5 ಜನ ಇದ್ರು. ಕರೆಂಟ್ ಇಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಮೆನ್ಷನ್ ಮಾಡಿದ್ಮೇಲೆ ಅವ್ರು ಕರೆಂಟ್ ಏನು ಕೊಡ್ಬೇಕು? ಈಗ ಜೀವ ಕೊಡ್ತಾರ, ಒಬ್ರು ಜೀವ ಕೊಡಕ್ ಆಗುತ್ತಾ ಅವ್ರ ಕೈಲಿ? ಅವ್ರ ಮನೆಯವರಿಗಾಗಿದ್ರೆ, ಅವ್ರ ಮಗಂಗೋ ಅವ್ರ ಅಪ್ಪಂಗೋ ಯಾರಿಗಾರ ಆಗಿದ್ರೆ ಅವ್ರ ಹೆಂಗಾಗವ್ರು? ವಿದ್ಯುತ್ ಲೈನ್ ದುರಸ್ತಿ ಕಾರ್ಯದ ವೇಳೆ ಸಂಭವಿಸಿದ ಅವಘಡದಲ್ಲಿ ಓರ್ವ ಕಾರ್ಮಿಕ ಮೃತಪಟ್ಟಿದ್ದು, ಮತ್ತೋರ್ವ ಕಾರ್ಮಿಕ ಗಂಭೀರವಾಗಿ ಗಾಯಗೊಂಡ ಘಟನೆ ಹಾಸನ ನಗರದ ಕಾಟಿಹಳ್ಳಿಯ ಟೀಚರ್ಸ್ ಕಾಲೋನಿಯಲ್ಲಿ ನಡೆದಿದೆ. ಬಿಹಾರ್ ಮೂಲದ 18 ವರ್ಷದ ಬರಿಕುಲ್ ಮೃತಪಟ್ಟ ಕಾರ್ಮಿಕನಾಗಿದ್ದು, 17 ವರ್ಷದ ಸಲೀಂ ಎಂಬಾತ ಗಂಭೀರ ಗಾಯಗೊಂಡಿದ್ದಾನೆ. ವಿದ್ಯುತ್ ಕಂಬ ಏರಿ ತಂತಿ ದುರಸ್ತಿ ಮಾಡುತ್ತಿದ್ದ ವೇಳೆ ದಿಢೀರನೆ ವಿದ್ಯುತ್ ಪ್ರವಹಿಸಿದ್ದು, ವಿದ್ಯುತ್ ಶಾಕ್ ಹೊಡೆದು ಇಬ್ಬರು ಕಾರ್ಮಿಕರು ಕಂಬದಿಂದ ಕೆಳಗೆ ಬಿದ್ದಿದ್ದಾರೆ ಎನ್ನಲಾಗಿದೆ. ಘಟನೆ ವೇಳೆ ಶಾಕ್ ಹೊಡೆಯುತ್ತಿದ್ದಂತೆ ಸ್ಥಳದಲ್ಲಿದ್ದ ಇನ್ನು 3 ಕಾರ್ಮಿಕರು ಭಯದಿಂದ ಓಡಿ ಹೋಗಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಸಲೀಂನನ್ನ ತಕ್ಷಣವೇ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು, ಚಿಕಿತ್ಸೆ ಮುಂದುವರೆದಿದೆ. ಈ ಘಟನೆ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ವಿದ್ಯುತ್ ಸರಬರಾಜು ಸಂಪೂರ್ಣವಾಗಿ ಸ್ಥಗಿತಗೊಳಿಸದೆ ದುರಸ್ತಿ ಕಾರ್ಯ ನಡೆಸಿದರೆ ಎಂಬ ಬಗ್ಗೆ ತನಿಖೆ ನಡೆಯುತ್ತಿದೆ. सब हाने तुम गाड़ी मत लेके जाओ. कोई चीज है मीडिया वाला सब कोई चाहिए तो ऊपर से किनको रखी हो लो हमारा पास लाइनमैन रहता है, आज पता नहीं क्यों चला गया, कहाँ पे थे? नहीं था जब वो ना लाइनमैन नहीं था, जब एक्सीडेंट हुआ तब लाइनमैन नहीं था। लाइनमैन उधर चला गया बैग लेके और इधर आया तो उसको फोन किया तो जल्दी आया। और हमारा एक 2 सुपरवाइजर था, वो साइड में था, वो पता नहीं वो क्या कर रहा था नहीं कर रहा था। उधर से यहाँ पे आदमी तो एक्सीडेंट हो गया, एक तो जान से चला गया, उसका जिसका शादी हुआ वो तो जान से चला गया। अब एक बच्चा है। ಇವರಿಗೆ ಆಗಿದ್ರೆ ಇಷ್ಟೊತ್ತಿಗೆ ಎಷ್ಟು ಜನ ಮುಂದೆ ಆರ್ಟಿಸಿಂದ ಈ ಕಡೆ ಬನ್ನಿ ಗಮನಕ್ಕೆ ಬಂದಿಲ್ಲ ಅಂತಾರೆ. ಗಮನಕ್ಕೆ ಬಂದಿಲ್ವಲ್ಲ, ಹೌದಾ ಹಿಂಗೆಲ್ಲ ಆಯ್ತಾ ಅಂತಾರೆ. ಅವನು ಅರ್ಜುನ ಈಗ ಹಂಗೆ ಹೇಳೋದು ಗೊತ್ತಿರುತ್ತೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಲೋಫರ್ ನನ್ನ ಮಕ್ಕಳು. ಸುಮ್ಮನೆ ಪಾಪ ಈ ಹುಡುಗರು ಬಂದು ಕೆಲಸ ಮಾಡಿರ್ತಾರೆ. ಸರ್ ಇದು ಒಂದು ಸ್ವಲ್ಪ ಹೊತ್ತು ಮುಂಚೆ ನ್ಯೂಸ್ ಪೇಪರಲ್ಲಿ ಎಲ್ಲ ಕಡೆ ಬಂದಿತ್ತು ಆಯ್ತಾ. ಏನಂತ ಬಂದಿತ್ತು ಅಂದರೆ ಇವತ್ತು ಕರೆಂಟ್ ಇರೋದಿಲ್ಲ, ಓಕೆ ಹಂಗೆ ಹಿಂಗೆ ಅಂತ. ಇವರು ಕರೆಂಟ್ ಏನಾಯ್ತು ಅಂದರೆ 2 ಹುಡುಗರು ಮೇಲೆ ಹತ್ತಿದ್ರು. ಅದು 2 ನಿಮಿಷ ಮುಂಚೆ ಬಂದ್ಬಿಟ್ಟು ಈ ಥರ ಮತ್ತೆ ಇದೆ ಕರೆಂಟ್ ಪಾಸ್ ಆಗಿದ್ದೀರಿ. 5 ಜನ ಇದ್ರು ಮೇಲೆ, 5 ಜನನು. ಆಮೇಲೆ ಏನೋ ಒಬ್ಬ ಬಂದ್ಬಿಟ್ಟು ನೋಡಿಲ್ಲ. ಅವಾಗಿಂದ ಇನ್ಸಿಡೆಂಟ್ ಆಗಿ 1 ಅವರ್ ಆಗಿದೆ. ಒಬ್ಬ ಸ್ಪಾಟಿಗೆ ಬಂದ್ಬಿಟ್ಟು ನೋಡಿಲ್ಲ. ಅವ್ನು ತುಳಸಿ ಪ್ರಸಾದ್ ಅಂತ ಇದ್ದಾರೆ, ಅವ್ರಿಗೆ ಅವಾಗಲೇ ಕಾಲ್ ಮಾಡ್ಬಿಟ್ಟು ಕರೆದಾಯ್ತು. 20 ನಿಮಿಷ ಅಲ್ಲ 1 ಅವರ್ ಮೇಲೆ ಆಯಿತು, ಇನ್ನೂ ಯಾರೂ ಬಂದಿಲ್ಲ. ಈ ಹುಡುಗರಿಗೆ ಪಾಪ ಈಗ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ಬಿಟ್ಟು ಈ ಥರ ಮಾಡಿದರೆ ಇಲ್ಲಿಯವ್ರು ಕರ್ಸ್ಬಿಟ್ಟು ಕೆಲಸ ಮಾಡಿಸ್ಲಿ. ಇಲ್ಲಿ ನೋಡೋಣ ಮೇಸ್ತ್ರಿ ಯಾರು ಅಂತ ಗೊತ್ತಿಲ್ವಂತೆ ಪಾಪ. ಅವ್ರನ್ನ ಕರ್ಕೊಂಡ್ಬಿಟ್ಟು ಹುಡುಗರು ಜೀವ ಹೋಗಿದೆ. ಒಬ್ಬಂಗೆ ಮದುವೆ ಆಗಿದೆಯಂತೆ ಪಾಪ, ಮದುವೆಯಾಗಿ ಮಕ್ಕಳಿದಾವಂತೆ. ಅವ್ನು ಪಾಪ ಅವ್ನು ಸತ್ತಿರೋದು, ಇನ್ನೊಬ್ಬ ಬದುಕಿದ್ದಾನೆ. ಇವ್ರಿಗೆ ಏನಾದ್ರು ಮಾಡೋದು ಏನು ಮಾಡ್ಬೇಕು ಮಾಡಿ ಗೊತ್ತಿಲ್ಲ, ಗ್ಯಾರಂಟಿ ಇಲ್ವಂತ ಅವನು ಬದುಕೋದು. ಇವಾಗ ಬದುಕ್ತಾನ ಇಲ್ವೋ ಅಂತ. ಹಾಂ ಒಬ್ಬ ಹೌದು, ಒಬ್ಬ ಅಲ್ಲಿ ಹತ್ಬಿಟ್ಟು ಇಬ್ರು ಮೇಲೆ ಕೂತಿದ್ರು. ಒಬ್ಬ ಸುಟ್ಟೋಗಿದ್ದಾನಂತೆ ಪಾಪ. ಬಡವ್ರ ಮಕ್ಳಿಗೆ ಕರೆಸ್ಬಿಟ್ಟು ಈ ಥರ ಮಾಡಿದ್ರೆ ಪಾಪ. ಇವ್ರ ಮನೆ ಮಕ್ಳಿಗೆ ಕಳ್ಸಿರೋನು ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ಏನಂತಾರೆ ಅಂದರೆ ಕಾನೂನು ಪ್ರಕಾರ ಆಗುತ್ತೆ ನೋಡ್ಕೊಳ್ತೀನಿ ಬಿಡಿ ಅಂದ್ರಂತೆ. ತುಳಸಿ ಪ್ರಸಾದ್ AW ಅಂತ ಕಾನೂನು ಪ್ರಕಾರ ಆಗುತ್ತೆ ನೋಡ್ಕೊತೀನಿ ಬಿಡಿ ಅಂದ್ರಂತೆ. ಅವ್ರ ಮಕ್ಳಿಗಾಗಿದ್ರು ಹಿಂಗೆ ಮಾತಾಡ್ತಿದ್ರಂತ ಬಂದ್ಬಿಟ್ಟು ಪಾಪ. ಬಡವ್ರ ಮಕ್ಳು ಅಂತ ಹುಡುಗರು ನೋಡೋಕ್ಕಾಗ್ತಿಲ್ಲ, ಅಳ್ತಂಡು ಪಾಪ ಎಲ್ಲ ಕಿರ್ಚಾಡಿದ್ರು. ಕಿಡಿ ಏರಿ ಹೊರಗಡೆ ಬಂದಿದೆ. ಅದೇ ಎಲ್ಲಿಂದ ಬಂತು ಕರೆಂಟು ಅಂತ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ನೋಡಿ, ಅಲ್ಲಿ ಗ್ರೌಂಡಿಂಗು ಈ ಕಡೆ ಸೈಡ್ ಕೊಡಬೇಕು. ಕರೆಂಟ್ ಪಾಸ್ ಆಗೋದು ಈ ಸೈಡಿಂದ ಆಯ್ತಾ, ಅಲ್ಲಿ ಕೊಟ್ಕೊಂಡಿದ್ದಾರೆ. ಅದೇ ಇದು ಅರ್ಥಿಂಗ್ ಇಲ್ಲಿ ಕೊಟ್ಟಿದ್ದೀರಾ, ಹುಡುಗರು ಬದುಕೋರು.
ಅವ್ನಿಗೆ ಇದು ಯಾರೋ ಮೇಸ್ತ್ರಿ ಅಂತ ಹೇಳಿದ್ದು ಹುಡುಗರು ಕೇಳಿದ್ರೆ ಮೇಸ್ತ್ರಿ ಹೇಳಿದ್ದು ಇಲ್ಲಿ ಕೊಡಿಕೊಳ್ಳಿ ಅರ್ತಿಂಗ್ ಅಂತ ಹೇಳಿದ್ರು ಅಂತ ಹೇಳ್ತಾನೆ. ಪಾಪ ಕೂಲಿ ಕೆಲಸ ಮಾಡ್ಕೊಂಡ್ಬಿಟ್ಟು ಕರೆಂಟ್ ಬಂದ್ಬಿಟ್ಟು ಹೋಗಿದೆ ಎಲ್ಲರ ಮನೇಲೂ. ಅವ್ರು ಹೇಳ್ತಾರೆ ಇದು ಜನರೇಟ್ರಲ್ಲಿ ವಾಪಸ್ ಪಾಸ್ ಆಗಿದೆ ಅಂತ. ಕರೆಂಟ್ ಈ ಕಡೆಯಿಂದ ಪಾಸ್ ಆಗುತ್ತೆ ಅಂತ ಹೇಳ್ತಾನೆ. ಗೊತ್ತಾಗಲ್ವಾ? ಗೊತ್ತಾಗುತ್ತೆ. ಇವ್ರು ಹೇಳ್ತಾ ಇಲ್ವಾ? ಏನೇ बात करो उसको आदमी ने उसके पास बात करो अगला आदमी कैसा है उसको बात करो पहले बात करो यार वो कैसा है यार ಗೊತ್ತು यार ನಮಗೆ ಗೊತ್ತು ಹೇಳಿ ಬಿಡಿ किशनगंज कैसा है किशनगंज डिस्ट्रिक्ट ये जो लैंडमैन है ना उसी का सब गलती है। बिहार स्टेट किशनगंज डिस्ट्रिक्ट लैंडमैन है उसी का गलती है। वो भोसरी वाला इधर से गया वो वही एलसी रिटर्न किया। पहले एलसी का काम किया हम लोग, वायर कट किया, वो 2 आदमी चला हुआ था फिर भी वो रिटर्न कर दिया एलसी। वो लैंडमैन का सब गलती है। इधर काम कर रहे टाइम पे वो वाला केबी वाला कोई भी नहीं है ना इधर? नहीं इधर काम करने का टाइम सुपरवाइजर भी नहीं था, लैंडमैन भी नहीं था। कॉन्ट्रैक्ट कौन है? कॉन्ट्रैक्ट कौन है? नाम तुमने ना कटसे कॉन्ट्रैक्ट कर सर हम लोग जल्दी अंदर फटे जा रहा है। आप लोग क्या मीडिया वाला क्या चलो रे नहीं भैया कोई सपोर्ट कर रहे हो ಇಲ್ಲಿ ಲೈನ್ಮನ್ ಕೊಟ್ಟರೆ ಸಾಕಾನೆ. ಟೀಚರ್ಸ್ ಕಾಲೋನಿ ಸರ್ ಇದು. ಲೈನ್ ತೆಗ್ದಿದ್ರು, ಕರೆಂಟ್ ತೆಗ್ದಿದ್ರು, 2 ಹುಡುಗರು ಕಂಬ ಕತ್ತಿದ್ರು ಸರ್. ಅದು ಕರೆಂಟ್ ಕೊಟ್ಟಿದ್ದಾರೆ, 1 ನಿಮಿಷ ಏನೋ ಗೊತ್ತಿಲ್ಲ, ಹಿಂಗೆ ಹಾಕಿ ಹಿಂಗೆ ತೆಗ್ದಿದ್ದಾರೆ ಕರೆಂಟು. ಸರ್ ಒಬ್ರಿಗೆ ತುಂಬ ಗಾಯ ಆಗಿದೆ. ಕಂಬ ಹತ್ತಿದ್ರು, ಕಂಬದಿಂದ ಕೆಳಗಡೆ ಬಿದ್ದಿದ್ದಾರೆ ಸರ್ ಇಬ್ಬರು. ಅವ್ರಿಗೆ ಕೆ ಬಿ ಅವ್ರಿಗೆ ಏನಾದರೂ ನೀವು ಸ್ವಲ್ಪ ಇದು ಮಾಡಬೇಕು, ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕು, ಕಂಪ್ಲೇಂಟ್ ಕೊಡಬೇಕು ಕೆ ಬಿ ಅವ್ರಿಗೆ. ಉಳ್ದು ಯಾರು ಇರಲಿಲ್ಲ, ಕೆ ಬಿ ಅವರು ಯಾರು ಇರಲಿಲ್ಲ ಇಲ್ಲಿ. ಕಾರ್ಮಿಕರೆಲ್ಲ ಎಲ್ಲ ಹುಡುಗರುಗಳೆಲ್ಲ ಎತ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ರು ಸರ್. ಎಲ್ಲ ಪ್ರತಿ ಕಂಬದಲ್ಲೂ ಒಬ್ಬೊಬ್ರು ಇದ್ರು. ಗಾಯ ಐತೆ. ಆ ಕಂಬದಲ್ಲಿ ಎಲ್ಲರೂ ಒಬ್ಬೊಬ್ರು ಹುಡುಗರು ಹತ್ಕೊಂಡಿದ್ರು ಕಂಬದ ಮೇಲೆ. ಕರೆಂಟ್ ಇಲ್ಲ ಈ ಏರಿಯಾದಲ್ಲಿ, ಸತ್ಮಂಗ್ಲಿಂದ ಈ ಏರಿಯಾದಲ್ಲಿ ಕರೆಂಟ್ ಇಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಮೆನ್ಷನ್ ಮಾಡಿದ್ಮೇಲೆ ಅವ್ರು ಕರೆಂಟ್ ಏನು ಕೊಡಬೇಕು? ಈಗ ಜೀವ ಕೊಡ್ತಾರೆ, ಒಬ್ರು ಜೀವ ಕೊಡಕ್ ಆಗುತ್ತಾ ಅವ್ರ ಕೈಲಿ? ನನಗೆ ಗೊತ್ತಿಲ್ಲ, ನಾನಿಲ್ಲ ಅಂತ ಹೇಳ್ತಿದ್ದಾರಲ್ಲ. ಅವ್ರ ಮನೆಯವರಿಗಾಗಿದ್ರೆ, ಅವ್ರ ಮಗಂಗೋ ಅವ್ರ ಅಪ್ಪಂಗೋ ಯಾರಿಗಾರ ಆಗಿದ್ರೆ ಅವ್ರ ಹೆಂಗಾಗವ್ರು? ಅಂದ್ರೆ ಇಬ್ರು ಹತ್ತಿದ್ದಾರೆ, ಇಲ್ಲಿ ಕಂಬದಲ್ಲೂ ಹತ್ತಿದ್ದಾರೆ. ಫಸ್ಟ್ ಒಂದ್ ಹುಡುಗ ಹತ್ಕೊಂಡು ಅಲ್ಲೇ ಬೆಂಕಿ ಹತ್ಕೊಂಡೈತೆ ಸರ್. ಮೋಸ್ಟ್ಲಿ ಇನ್ನೊಬ್ರಿಗೆ ತುಂಬಾ ಗಾಯ ಆಗೈತೆ. ಅವ್ರ ಹುಡುಗರೆಲ್ಲ ಬೇಗ ಇಳ್ಕೊಂಡವ್ರೆ. ಬಾಯಲ್ಲಿ ಸ್ವಲ್ಪ ಜೀವ ಇತ್ತು ಅಷ್ಟೇ. ಕೇಬರಿ ನಿಂಕನ್ ಮಾಡಿಸ್ಬೇಕು, ವಹಿಸ್ಕೊಂಡು ಬಿಟ್ಬಿಟ್ಟು ಹೋಗ್ಬಿಟ್ರೆ ಯಾರು? ಅವ್ರಂಗೆ ಅಲ್ವಾ ಜೀವ ಕೊಡಕ್ ಆಗುತ್ತಾ? ದುಡ್ಡನ್ನ ತಂದು ಕೊಡ್ತಾರೆ, ಜೀವ ಕೊಡಕ್ ಆಗುತ್ತಾ? ಅವ್ರಿಗೆ ಪಾಪ ಮದ್ವೆ ಆಗಿದೆ ಅಂತೆ, ಪಾಪ ಇದೆಯಂತೆ. ಅವ್ರ ಮನೆಯವರಿಗೆ ಆತರ ಇವ್ರು ಯಾರಾದ್ರೂ